ವಿದ್ಯಾರ್ಥಿಗಳು, ದಾನಿಗಳು, ಪುಟಾಣಿ ವಿದ್ಯಾರ್ಥಿಗಳು ನಿಮ್ಮೆಲ್ಲರಿಗೂ ಕೂಡ ನಾನು ನಿಮ್ಮೆಲ್ಲರಲ್ಲೂ ಕೂಡ ನಾನು ಬೆಳಗಿನ ಶುಭೋದಯವನ್ನು ತಿಳಿಸ ಬಯಸ್ತೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲಾಖೆಯ ಅಧಿಕಾರಿಗಳು ಮತ್ತು ಟಿಪಿಒ ಸರ್ ಅವರ ನಿರ್ದೇಶನದಂತೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಲಿದೆ. ತದನಂತರ ವಿದ್ಯಾರ್ಥಿಗಳಿಗೆ ಪಥಸಂಚಲನ, ಹಾಗೆಯೇ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರು ಬಂದಿರುವ ತಂಡಗಳನ್ನ ಪರಿಚಯ ಮಾಡತಕ್ಕಂತಹ ತಂಡಗಳ ಪರಿಚಯ ಇದೆ. ಹಾಗೇನೆ ಪರಿಚಯ ಆದ ತಕ್ಷಣ ಕ್ರೀಡಾ ಜ್ಯೋತಿಯ ಆಗಮ ಆಗಲಿದೆ. ಹಾಗೇನೆ ಅದಾದ ನಂತರ ಕ್ರೀಡಾಕೂಟದ ಉದ್ಘಾಟನೆ ನೆರವೇರಲಿದೆ. ನೋಡಿ, ದಯಮಾಡಿ ಈಗ ಧ್ವಜಾರೋಹಣ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಎಲ್ಲ ಅತಿಥಿ ಮಹಾಶಯರು ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಅತಿಕಾ ಬಾನು ಅವರು ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ. ದಯಮಾಡಿ ಎಲ್ಲ ಪಂಚಾಯಿತಿಯ ಸದಸ್ಯರುಗಳು ಅಧ್ಯಕ್ಷರೊಂದಿಗೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಹಾಗೇನೆ ಎಲ್ಲ ಗಣ್ಯ ಮಹಾಶಯರುಗಳು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಬಣಕಲ್ ಬಾಳೂರು ವಲಯ ಮಟ್ಟದ ಪ್ರೇಮ್ ಕುಮಾರ್ ಸರ್, ಯಾವ ಸರ್ ಶಾಲೆದು? ದಯಮಾಡಿ ಪ್ರೇಮ್ ಕುಮಾರ್ ಸರ್, ಸುಧಾಕರ್ ಸರ್, ರಮೇಶ್ ಮತ್ತು ನಿಂಗಪ್ಪ ಸರ್ ದಯಮಾಡಿ ಆದಷ್ಟು ಫ್ಲಾಗಿಗೆ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಸರ್. ಪ್ರೇಮ್ ಕುಮಾರ್ ಸರ್, ಸ್ವಾಮಿ ಅವರು, ಶೇಖರಪ್ಪ ಸರ್, ಸ್ವಾಮಿ ಸರ್ ಬನ್ನಿ ಬೇಗ. ಈ ದಿನ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಬನಕಲ್ ಮತ್ತು ಬಾಳೂರು ಹೋಬಳಿಯ ಕ್ರೀಡಾಕೂಟಕ್ಕೆ ಆಗಮಿಸಿರುವುದು ಎಲ್ಲ ಅತಿಥಿ ಮಾನ್ಯರುಗಳಿಗೆ ಪ್ರಪ್ರಥಮ ಬಾರಿಗೆ ಸ್ವಾಗತವನ್ನು ಬಯಸುತ್ತಾ ಈಗ ಧ್ವಜಾರೋಹಣ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಪೆರೇಡ್ಗೆ ನಿಂತ ವಿದ್ಯಾರ್ಥಿಗಳೆಲ್ಲರೂ ಗಮನಿಸಬೇಕು. ಪೆರೇಡ್ ಅಟೆನ್ಷನ್. ಈಗ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತದೆ. ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ಆತಿಕಾ ಬಾನು, ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಬಣಕಲ್, ಇವರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡಿದ್ದಾರೆ. ಹಾಗೇನೆ ನಮ್ಮ ಈ ಧ್ವಜವನ್ನ ಲಿಂಗಪ್ಪ ಸರ್, ಸ್ವಾಮಿ ಸರ್, ರಮೇಶ್ ಸರ್ ಹಾಗೂ ಶೇಖರಪ್ಪ ಸರ್ ಈ ಧ್ವಜವನ್ನ ಧ್ವಜಸ್ತಂಭಕ್ಕೆ ತರ್ತಾ ಇದ್ದಾರೆ. ಪರೇಡ್ ವಿತ್ ಬ್ಯಾಂಡ್ ಸೆಟ್, ಫ್ಲಾಗ್ ಲೀಡರ್ಸ್, ಸ್ಲೋ ಮಾರ್ಚ್. ಈಗ ಧ್ವಜಾರೋಹಣ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾನ್ಯ ಆತಿಕಾ ಬಾನು ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಬಣಕಲ್ ಇವರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಿದ್ದಾರೆ.
ಹಾಗೆಯೇ ಧ್ವಜವನ್ನ ನಮ್ಮ ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ಲಿಂಗಪ್ಪ ಸರ್, ಸ್ವಾಮಿ ಸರ್, ಶೇಖರಪ್ಪ ಸರ್ ಹಾಗೂ ರಮೇಶ್ ಅವರು ಈ ಧ್ವಜವನ್ನ ಧ್ವಜಸ್ತಂಭಕ್ಕೆ ಧ್ವಜಾರೋಹಣಕ್ಕೆ ಕೊಟ್ಟು ನೀಡುತ್ತಾ ಇದ್ದಾರೆ. ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತಾ ಇದೆ. ದಯಮಾಡಿ ನೆರೆದಿರುವಂತಹ ಎಲ್ಲ ಸಮಸ್ತರಂತ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕ್ರೀಡಾಕೂಟ ಅತಿ ಯಶಸ್ವಿಯಾಗಿ ಅದ್ದೂರಿಯಾಗಿ ನೆರವೇರಿಸಲಿ ಶುಭವನ್ನು ಹಾರೈಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಆರ್ಥಿಕ ಬಾನು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಬಣಕಲ್ ಇವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ದೈಹಿಕ ಶಿಕ್ಷಣ ಮಿತ್ರರಿಗೂ ಸಹ ಧನ್ಯವಾದಗಳು. ದಯಮಾಡಿ ಎಲ್ಲರೂ ಸಹ ಅತಿಥಿ ಮಾನೀಯರೆಲ್ಲರೂ ಸಹ ಒಂದು ಸಾಲಿನಲ್ಲಿ ನಿಂತು ಧ್ವಜ ವಂದನೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಸ್ವಲ್ಪ ಮಧ್ಯೆ ಬನ್ನಿ ಮೇಡಮ್. ಸರ್ ಎಲ್ಲ ಸರ್ ದಯಮಾಡಿ ಹಿಂದೆ ಬನ್ನಿ ಸರ್. ಮಾರ್ಕ್ ಪಾಸ್ಟ್ ಬರ್ತಾರೆ ಹುಡುಗರುಗಳು. ಒಂದು ಸಾಲಿನಲ್ಲಿ ನಿಂತು ಧ್ವಜ ವಂದನೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಾರ್ಕ್ ಪಾಸ್ಟ್ ಇಂದ ಹುಡುಗರುಗಳು ದಯಮಾಡಿ ಆದಷ್ಟು ಬೇಗ ಗಮನಿಸಬೇಕು. ಪರೇಡ್ ಅಟೆನ್ಷನ್, ಪರೇಡ್ ಮೂವ್ ಟು ದ ರೈಟ್ ಇನ್ ಕಾಲಮ್ ಆಫ್ ಥ್ರೀಸ್, ರೈಟ್ ಟರ್ನ್. ನಿಮ್ಮ ಬಲಭಾಗಕ್ಕೆ ತಿರುಗಿ, ಬ್ಯಾಂಡ್ ಸೆಟ್ ಒಂದು ಬೀಟ್ ಹಾಕಪ್ಪ. ಲೀಡರ್ಸ್ ಅಪ್, ನಿಮ್ಮ ಫ್ಲಗರ್ ನ ಮುಂಭಾಗಕ್ಕೆ ಹೋಗಿ. ಪ್ರೇಮ್ ಕುಮಾರ್ ಸರ್, parade from the right in threes with passage, quick march. ಈಗ ಪಥಸಂಚಲನ ಪ್ರಾರಂಭವಾಗಿದೆ. ಕಳೆದ ಬಾರಿ ಅತಿಥೇಯ ಶಾಲೆ 2023-24ನೇ ಸಾಲಿನ ಅತಿಥೇಯ ಶಾಲೆ ಫಲ್ಗುಣಿ ಶಾಲೆ ಈ ವಿದ್ಯಾರ್ಥಿಗಳಿಂದ, ಈ ಕ್ರೀಡಾಪಟುಗಳಿಂದ ಧ್ವಜ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅತಿಥಿ ಮಾನೀಯರುಗಳು ಸಹ ಧ್ವಜ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಆ ಕ್ರೀಡಾಪಟುಗಳಿಗೆ ಧನ್ಯವಾದಗಳು. ನಂತರದ ತಂಡ ಮಾಡೂರು ಐಜಿಆರ್ಎಸ್ ಈ ವಿದ್ಯಾರ್ಥಿಗಳು ಸಹ ಧ್ವಜ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದಗಳು. ನಂತರದ ತಂಡ ವಿದ್ಯಾಭಾರತಿ ಬಣಕಲ್ ಈ ಕ್ರೀಡಾಪಟುಗಳು ಸಹ ಧ್ವಜ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಕ್ರೀಡಾಪಟುಗಳಿಗೂ ಸಹ ಧನ್ಯವಾದಗಳು. ನಂತರ ತಂಡ FPS ಅಡಿಕೆ ಈ ತಂಡದ ಕ್ರೀಡಾಪಟುಗಳು ಸಹ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಕ್ರೀಡಾಪಟುಗಳಿಗೂ ಸಹ ಧನ್ಯವಾದಗಳು. ನಂತರದ ತಂಡ FPS ಅಡೇಟ್ ಈ ಕ್ರೀಡಾಪಟುಗಳು ಸಹ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಕ್ರೀಡಾಪಟುಗಳಿಗೂ ಸಹ ಧನ್ಯವಾದಗಳು. ಹಾಗೆಯೇ FPS ನಿಡುವಳೆ ಈ ವಿದ್ಯಾರ್ಥಿಗಳು ಸಹಿತ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕ್ರೀಡಾಪಟುಗಳಿಗೂ ಸಹ ಧನ್ಯವಾದಗಳು. ಹಾಗೆಯೇ ಸರ್ವೇ ಶಾಲೆಯವರು ಧ್ವಜ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಹಾಗೆಯೇ ಈ ಸಾಲಿನ ಅತಿಥೇಯ ಶಾಲೆ ಅತಿ ಶಿಸ್ತುಬದ್ಧವಾಗಿ ಮಾರ್ಕ್ ಪಾಸ್ಟ್ ಅನ್ನು ನೆರವೇರಿಸಿರುವ ಶಾಲೆ ರಿವರ್ಯೂ ವಿದ್ಯಾಸಂಸ್ಥೆ ಬಣಕಲ್ ಈ ವಿದ್ಯಾರ್ಥಿಗಳು ಸಹ ಧ್ವಜ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಕ್ರೀಡಾಪಟುಗಳಿಗೂ ಧನ್ಯವಾದಗಳು.
ಅತ್ಯುತ್ತಮವಾಗಿ ನುಡಿಸುತ್ತಾ ಓಟವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅವರ ಹಿಂದಿನ ಸಾಲಿನಲ್ಲೂ ಸಹ ಆ ಶಾಲೆಯ ವಿದ್ಯಾರ್ಥಿಗಳು ಸಹ ಧ್ವಜ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಕ್ರೀಡಾಪಟುಗಳಿಗೂ ಸಹ ಧನ್ಯವಾದಗಳು. ಹಾಗೆ ಧ್ವಜ ವಂದನೆಯನ್ನು ಸ್ವೀಕರಿಸಿದಂಥ ಅತಿಥಿ ಮಹನೀಯರುಗಳಿಗೂ ಸಹ ಧನ್ಯವಾದಗಳು. ಪ್ರೇಮ್ಕುಮಾರ್ ಸರ್, ಎಲ್ಲ ಲೀಡರ್ಸ್ಗಳನ್ನು ಮುಂದೆ ನಿಲ್ಲಿಸಿದ್ದಾರೆ. ಚೇತನ್ ಸರ್, ಕ್ರೀಡಾ ಜ್ಯೋತಿ ಬಂದಿದೆಯಾ? ಎಲ್ಲಿದೆ ಕ್ರೀಡಾ ಜ್ಯೋತಿ ನೋಡಿ ಸರ್. ಬಂದ್ರು ಎಲ್ಲ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಧನ್ಯವಾದಗಳು. ಈಗ ತಂಡಗಳ ಪರಿಚಯ. ದಯಮಾಡಿ ಎಲ್ಲ ಅತಿಥಿ ಮಹನೀಯರುಗಳು ಸಹ ತಂಡಗಳ ಪರಿಚಯವನ್ನು ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈಗ ಬಂದಿರುವಂಥ ತಂಡಗಳು ಆದಷ್ಟು ಬೇಗ ತಮ್ಮ ಕ್ರೀಡಾಪಟುಗಳನ್ನು ನಿಂತು ರೇಸಲ್ಲಿ ನಿಂತ್ಕೊಳ್ರಪ್ಪ. ಎಲ್ಲ ಅತಿಥಿ ಮಹನೀಯರುಗಳಿಗೂ ಸಹ ತಂಡಗಳ ಪರಿಚಯವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಬಡ್ಕಲ್ ಸಾಲೆಯವರು ಈಚೆ ಬನ್ರಪ್ಪ. ಈಚೆ ಈಚೆ ಈ ಸಾಲನ್ನು ನಿಂತ್ಕೊಳ್ಳಿ. ಬಂದು ಈಚೆ ಬನ್ನಿ. ಎಲ್ಲ ತಂಡಗಳ ಪರಿಚಯವನ್ನ ಮಾಡಿಕೊಳ್ತಾ ಇದ್ದಾರೆ ಅತಿಥಿ ಮಹನೀಯರುಗಳು. ಚೇತನ್ ಸರ್ ದಯಮಾಡಿ ಈ ಕ್ರೀಡಾಕೂಟಕ್ಕೆ ನಿಯೋಜನೆಗೊಂಡಿರುವಂಥ ಎಲ್ಲ ದೈಹಿಕ ಶಿಕ್ಷಣ ಮಿತ್ರರು ಸಹ ಒಂದು ಸಾಲಿನಲ್ಲಿ ನಿಂತು ತಮ್ಮ ಪರಿಚಯಗಳನ್ನು ಮಾಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಈ ಕ್ರೀಡಾಕೂಟಕ್ಕೆ ನಿಯೋಜನೆಗೊಂಡಿರುವಂಥ ಎಲ್ಲ ದೈಹಿಕ ಶಿಕ್ಷಣ ಮಿತ್ರರು ಸಹ ಒಂದು ಸಾಲಿನಲ್ಲಿ ನಿಂತು ತಮ್ಮ ಪರಿಚಯಗಳನ್ನು ಮಾಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ.
ದಯಮಾಡಿ ಈ ಶಾಲೆಯಲ್ಲಿ ಅತಿಥೇಯ ಶಾಲೆಯನ್ನು ವಹಿಸಿಕೊಂಡಿರುವಂಥ ರಿವರಿಯೋ ಶಾಲೆಯವರು ಯಾವ ಶಾಲೆಯವರು ನೋಂದಣಿಯನ್ನು ಮಾಡಿಸ್ಕೊಂಡಿಲ್ಲ ಆದಷ್ಟು ಬೇಗ ಬಂದು ನೋಂದಣಿ ಕೌಂಟ್ರಿನಲ್ಲಿ ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು. ವಿವಿಧ ಶಾಲೆಗಳಿಂದ ಆಗಮಿಸಿರುವಂಥ ಎಲ್ಲ ತಂಡದ ಮೇಲ್ವಿಚಾರಕರುಗಳು ಆದಷ್ಟು ಬೇಗ ಬಂದು ನೋಂದಣಿ ಕೌಂಟ್ರಿನಲ್ಲಿ ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ. ಆಯ್ಕೆ ಶಾಲಾ ಮಕ್ಕಳಿಗೆ ಅಭಿನಂದನೆಗಳು. ಗೆಲುವು ಸೋಲು ಇದ್ದಿದೆ ಮಕ್ಕಳ, ಯಾರು ಸಹ ಚೆನ್ನಾಗಿ ಆಟ ಆಡಿ, ಗೆದ್ರೂ ಬೇಜಾರು ಮಾಡ್ಕೋಬೇಡಿ, ಸೋತ್ರು ಬೇಜಾರು ಮಾಡ್ಕೋಬೇಡಿ, ಚೆನ್ನಾಗಿ ಆಟ ಆಡಬೇಕು ಅಂತ ನಾನು ಎಲ್ಲರ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಬಾಳೂರು ಶಾಲಾ ಮಕ್ಕಳಿಗೆ ಶುಭ ವಂದನೆಗಳು. ಎಲ್ಲರೂ ಸಹ ಚೆನ್ನಾಗಿ ಆಟ ಆಡಿ, ಗೆಲುವು ಸೋಲು ಇದ್ದಿದೆ, ಯಾರು ಸಹ ಬೇಜಾರು ಮಾಡ್ಕೋಬೇಡಿ, ಚೆನ್ನಾಗಿ ಆಟ ಆಡಿ, ಬಿದ್ದು ಪೆಟ್ಟು ಮಾಡ್ಕೋಬೇಡಿ. ಆರಾಮಾಗಿ ಚೆನ್ನಾಗಿ ಸಬ್ಲಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ, ಸಬ್ಬೆನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅಭಿನಂದನೆಗಳು, ಶುಭ ಮುಂಜಾನೆ. ಎಲ್ಲರೂ ಸಹ ಚೆನ್ನಾಗಿ ಆಟ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗೆಲುವು ಸೋಲು ಇದ್ದಿದೆ, ಆದಷ್ಟು ಗೆದ್ದು ತೋರಿಸಿ. ಸೋತವರಿಗೂ ಅಭಿನಂದನೆಗಳು, ಗೆದ್ದವರಿಗೆ ಅಭಿನಂದನೆಗಳು ಹೇಳ್ತಾ ನೀವು ಚೆನ್ನಾಗಿ ಆಟ ಆಡಿ ಅಂತ ಕೇಳ್ತೀವಿ. ಚೆನ್ನಾಗಿ ಆಡ್ತೀವಿ. ವಿದ್ಯಾಭಾರತಿ ವಿದ್ಯಾಸಂಸ್ಥೆ ಈಗ ಕ್ರೀಡಾ ಜ್ಯೋತಿ ಕ್ರೀಡಾಂಗಣದೊಳಗೆ ಆಗಮಿಸ್ತಿದೆ. ಈ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಿ ಈ ಕ್ರೀಡಾ ಜ್ಯೋತಿಯನ್ನ ಪ್ರತಿಷ್ಠಾಪನೆ ಮಾಡಲಿದ್ದಾರೆ ಮಾಜಿ ಯೋಧರಾದಂತಹ ದಿನೇಶ್ NT BSF. ದಯಮಾಡಿ ಈ ಧ್ವಜದ ಕ್ರೀಡಾ ಧ್ವಜದ ಹತ್ರ ಆಗಮಿಸಬೇಕು ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಹಿಲೇರಿ ಜೆ ಗ್ರಾಮ CRPF ಇವರು ಸಹ ಈ ಧ್ವಜಸ್ತಂಭದ ಹತ್ರ ನಿಂತು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿ ಕ್ರೀಡಾ ಜ್ಯೋತಿಯನ್ನು ಪ್ರತಿಷ್ಠಾಪನೆ ಮಾಡಲಿದ್ದಾರೆ. ಶಾಲೆ ಮಕ್ಕಳು ಚೆನ್ನಾಗಿ ಆಟ ಆಡಬೇಕು. ಗೆಲುವು ಸೋಲು ಮಳೆ ಇದ್ದ ಕಾರಣ ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಆಟ ಆಡಬೇಕು. ಶಾಲೆ ಮಕ್ಕಳು ಚೆನ್ನಾಗಿ ಆಟ ಆಡ್ಬೇಕು. ಗೆಲುವು ಸೋಲು ಇದ್ದಿದೆ, ನಿಧಾನಗತಿಯಲ್ಲಿ ಆಡಬೇಕು. ಯಾಕಂದರೆ ಮಳೆ ಬರ್ತಾ ಇದೆ, ಆಯಿತಾ. ಗೆದ್ದವರಿಗೆ ಅಭಿನಂದನೆಗಳು, ಸೋತವರಿಗೆ ಅಭಿನಂದನೆ. ಯಾಕಂದರೆ ಬೇಜಾರು ಮಾಡ್ಕೋಬಾರ್ದು. ಗೆಲುವು ಸೋಲು ಇದ್ದಿದ್ದೆ, ಎಲ್ಲ ಮಕ್ಕಳು ಗೆಲ್ಬೇಕಂತೇನಿಲ್ಲ. ಗೆದ್ದವರಿಗೆ ಬಹುಮಾನ ಇದೆ, ಸೋತವರು ಬೇಜಾರು ಮಾಡ್ಕೋಬಾರ್ದು. ಏನು ಸರ್, ಯಾವ ಊರು? ಸಲ್ಲಿ ಸ್ಕೂಲ್ ಮಕ್ಕಳು ಎಲ್ಲರಿಗೂ ಬಣ್ಕಲ್ ಮಿಡ್ಲ್ ಸ್ಕೂಲು ಹುಡುಗರು ಗೆಲುವು ಸೋಲು ಇದ್ದಿದ್ದೆ, ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಗೆಲ್ಬೇಕಂತಿದ್ರೆ ಇಲ್ಲಿ ಅಲ್ಲೇ ಬಹುಮಾನ ಕೊಟ್ಕೊಳ್ತಾರೆ. ಆಟ ಆಡಬೇಕು, ಚೆನ್ನಾಗಿ ಆಟ ಆಡಿ, ಆದರೂ ನಿಧಾನಗತಿಯಲ್ಲಿ ನೋಡ್ತಾ ಇದು ಮಾಡಬೇಕು. ಗೆದ್ದವ್ರಿಗೆ ಅಭಿನಂದನೆಗಳು, ಸೋತವ್ರಿಗೆ ಅಭಿನಂದನೆಗಳು, ಎಲ್ಲರಿಗೆ ಅಭಿನಂದನೆಗಳು. ಚೆನ್ನಾಗಿ ಆಡಿಸ್ರಪ್ಪ. ಎಲ್ಲರಿಗೂ ಸುರಕ್ಷಿತವಾಗಿ ಆಡಿಸಿ ಸರ್. ಆದಷ್ಟು ನೀವು ಒಂದು ಇದನ್ನು ಕೊಡ್ಬೇಕು ಸರ್. ಯಾಕಂದರೆ ಈಗ ಒಂದು ಪಾಯಿಂಟಲ್ಲಿ ಈಗ ನೀವು ಎಷ್ಟೇ ಇದು ಮಾಡಿದ್ರು ಒಳ್ಳೆಯವರು ಅಂತ ಯಾರೂ ಹೇಳಲ್ಲ. ಬೇಜಾರು ಮಾಡ್ಕೋಬೇಡಿ, ಆದಷ್ಟು ಇದ್ದಿದ್ರಲ್ಲಿ ಒಂದು ಒಳ್ಳೆ ಇದು ಮಾಡೋದು ಇದು ಮಾಡ್ಕೊಂಡು.
ಸರ್ ಚೇತನ್ ಸರ್ ಅಲ್ಲಿ ಆರಿಫೈ ಚೇತನ್ ಸರ್ ಕಾರ್ಯಕ್ರಮದಲ್ಲಿ ಕೊಂಚ ಬದಲಾವಣೆ. ಕ್ರೀಡಾ ಜ್ಯೋತಿ ಆಗಮನಕ್ಕಿಂತ ಮುಂಚಿತವಾಗಿ ಈ ಕ್ರೀಡಾಕೂಟದ ಉದ್ಘಾಟನೆಯನ್ನು ಈ ದಿನ ರಿವರ್ಯೂ ಶಾಲೆಯರು ವಿಶಿಷ್ಟ ರೀತಿಯಲ್ಲಿ ಆಚರಣೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ಕ್ರೀಡಾಕೂಟದ ಉದ್ಘಾಟನೆ ನೆರವೇರಲಿದೆ. ತದನಂತರದಲ್ಲಿ ಕ್ರೀಡಾ ಜ್ಯೋತಿ ಸ್ವೀಕಾರ ಮತ್ತು ಪ್ರತಿಷ್ಠಾಪನೆ ನೆರವೇರಲಿದೆ. ಸರ್ ಈ ಕಡೆ ಅಪ್ಪ ಬಾಲ ನೀನು ಬೇಡ ಅವ್ನು ಕುಡಿಯನ್ ಪೌಡರ್ ಬೇಡ ಇದರಲ್ಲಿದೆ ತಗೊಂಡ್ಬಾ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಲಿ ಕ್ರೀಡಾಕೂಟದ ಉದ್ಘಾಟನೆ ಈ ದಿನ ರಿವರ್ಯೂ ಶಾಲೆಯವರು ವಿಶಿಷ್ಟ ರೀತಿಯಲ್ಲಿ ಈ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿದ್ದಾರೆ. ಈ ಉದ್ಘಾಟನಾ ಕಾರ್ಯದಲ್ಲಿ ಸಿರಾಜುದ್ದೀನ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಬಣ್ಕಲ್, ಇರ್ಫಾನ್ ಗ್ರಾಮ ಪಂಚಾಯತಿ ಸದಸ್ಯರು ಬಣ್ಕಲ್, ಜರೀನಾ ಗ್ರಾಮ ಪಂಚಾಯತಿ ಸದಸ್ಯರು ಬಣ್ಕಲ್, ದಯಮಾಡಿ ಕ್ರೀಡಾಕೂಟದ ಉದ್ಘಾಟನೆಯನ್ನ ವಿಶಿಷ್ಟ ರೀತಿಯಲ್ಲಿ ನೆರವೇರಲಿದೆ. ಆಗಮಿಸಿರುವಂತಹ ಎಲ್ಲ ಅತಿಥಿ ಮಾನೀಯರುಗಳು ಸಮೇತ ಬಂದು ಉದ್ಘಾಟನಾ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಹಾಗೂ ಸರ್ವ ಸದಸ್ಯರುಗಳು, ಈ ಶಾಲೆಯ ಮುಖ್ಯಸ್ಥರು, ಹಾಗೆಯೇ ನಮ್ಮ ಮೂಡಿಗೆರೆ ತಾಲೂಕಿನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಹೇಮಂತ್ ಚಂದ್ರ ಸರ್ ಅವರು, ಹಾಗೆಯೇ ಈ ಶಾಲೆಯ ಮುಖ್ಯೋಪಾಧ್ಯಾಯರು, ದಯಮಾಡಿ ಎಲ್ಲರೂ ಸಹ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಅತಿಥಿ ಮಾನ್ಯರುಗಳೆಲ್ಲರೂ ಸಹ ದಯಮಾಡಿ ಎಲ್ಲ ಅತಿಥಿ ಮಾನ್ಯರುಗಳು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ಎಲ್ಲರೂ ಸಹ ಈ ಕಾರ್ಯದಲ್ಲಿ ಭಾಗಿಯಾಗಿ ಈ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ನೆರವೇರಿಸಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ರಿಗೂ ಅವಕಾಶ ಸಿಗ್ಲಿ ಅಂತ 5 5 6 ಮೆಂಬರ್ಸ್ ಒಂದೊಂದಕ್ಕೆ ಒಂದು 6 ಜನ ನಿಂತ್ಕೊಳ್ಳಿ. ಪ್ರವೀಣಣ್ಣ ಬನ್ನಿ. ಸ್ವಲ್ಪ ಸೈಡ್ ಬಿಡಿ, ನೋಡ್ತಾ ಇದ್ದಾರೆ. ಸ್ವಲ್ಪ ಸೈಡ್ ಬಿಡಿ, ದಯವಿಟ್ಟು ಸೈಡ್ ಬಿಡಿ.
ಈ ಕಡೆ ನೋಡಿ ಈ ಕಡೆ ದಯಮಾಡಿ ಎಲ್ಲ ಕ್ರೀಡಾಪಟುಗಳು ಸಹ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕ್ರೀಡಾಕೂಟಕ್ಕೆ ಶುಭ ಹಾರೈಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೇನೆ ಇನ್ನು ಮುಂದಿನ ಉದ್ಘಾಟನೆಗಳನ್ನು ನೆರವೇರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸೈಡ್ ಬನ್ನಿ ಸರ್. ಧನ್ಯವಾದಗಳು ಸರ್. ಇನ್ನು ಮುಂದೆ 2 ಉದ್ಘಾಟನಾ ಕಾರ್ಯಗಳನ್ನು ನೆರವೇರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಸರ್ ಇನ್ನೊಂದು ಬನ್ನಿ ಸರ್. ಬನ್ನಿ ಎಲ್ಲ ಗೆಸ್ಟ್ ನಿಂತ್ಕೊಳ್ಳಿ ಎಲ್ಲರೂ ನಿಂತ್ಕೊಳ್ಳಿ ಸರ್ ಪ್ಲೀಸ್. ರೌಂಡ್ ಆಗಿ ಆಗ್ಲಿಲ್ಲ ಸರ್ ಬನ್ನಿ ನಾನು ನೋಡೋಣ. ಥ್ಯಾಂಕ್ ಯು ಆಲ್. ಈ ಕ್ರೀಡಾಕೂಟಕ್ಕೆ ವಿಶಿಷ್ಟ ರೀತಿಯಲ್ಲಿ ಚಾಲನೆ ನೀಡಿದಂಥ ಎಲ್ಲ ಅತಿಥಿ ಮಾನ್ಯರುಗಳಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕ್ರೀಡಾ ಜ್ಯೋತಿ ಸ್ವೀಕಾರ ಮತ್ತು ಪ್ರತಿಷ್ಠಾಪನೆ. ಕ್ರೀಡಾ ಜ್ಯೋತಿ ದಯವಿಟ್ಟು ಕ್ರೀಡಾಂಗಣದ ಒಳಗಡೆ ಆಗಮಿಸಬೇಕು. ಆತ್ಮೀಯರೇ, ಈ ದಿನ ಮೊನ್ನೆ ಜಿಲ್ಲಾ ಮಟ್ಟದ ಕ್ರಿಕೆಟ್ನಲ್ಲಿ ನಡೆದಂಥ ಬಣಕಲ್ ರಿವರ್ಯೂ ಶಾಲೆಯ ರಾಹಿಲ್ ಇವರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ನಮ್ಮ ತಾಲೂಕಿಗೆ ಒಂದು ಹೆಮ್ಮೆಯ ವಿಚಾರ. ದಯಮಾಡಿ ಎಲ್ಲರೂ ಸರ್ಕಾರ ಸಭೆಗಳ ಮೂಲಕ ಅವನಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಕೊಂಚ ಬದಲಾವಣೆ. ದಯಮಾಡಿ ಫ್ಲಾಗ್ ಹಿಡಿದಂತ ಲೀಡರ್ಸ್ಗಳು ಧ್ವಜಸ್ತಂಭದ ಹತ್ರ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಫ್ಲಾಗ್ ಲೀಡರ್ಸ್ ಧ್ವಜಸ್ತಂಭದ ಹತ್ರ ಆಗಮಿಸಿ. ಚೇತನ್ ಒಂದು ನಿಮಿಷ ಪ್ರತಿಜ್ಞಾ ವಿಜಯ ಮಾಡಿಸ್ಬಿಡ್ತೀವಿ. ಅಲ್ಲೇ
ಚೇತನ್ ಸರ್ 5 ನಿಮಿಷ ಅಲ್ಲೇ ನಿಂತ್ಕೊಂಡಿರಿ. ಈಗ ಪ್ರತಿಜ್ಞಾವಿಧಿ ಬೋಧನೆ. ಈ ಪ್ರತಿಜ್ಞಾವಿಧಿ ಬೋಧನೆಯಿಂದ ನಮ್ಮ ಮೂಡಿಗೆರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಹೇಮಂತ್ ಚಂದ್ರ ಸರ್ ಅವರು ಬೋಧನೆಯನ್ನ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಸಹ ಅವರು ಹೇಳ್ಕೊಟ್ಟಾಗ ಹೇಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಪರೇಡ್ ಮಾರ್ಪಾಸ್ ಹುಡುಗರು, ಪರೇಡ್ ಅಟೆನ್ಷನ್. ತಮ್ಮ ಬಲಗೈಯನ್ನ ಮುಂಭಾಗಕ್ಕೆ ಚಾಚಿ, ನಿಮ್ಮ ಭುಜದ ನೇರದಲ್ಲಿ ಮುಂಭಾಗಕ್ಕೆ ಚಾಚಿ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಹೇಮಂತ್ ಚಂದ್ರ ಸರ್ ಅವರು ಈಗ ನಿಮಗೆ ಪ್ರತಿಜ್ಞಾವಿಧಿ ಬೋಧನೆಯನ್ನ ಮಾಡ್ತಾರೆ. ಅವರು ಹೇಳ್ಕೊಟ್ಟಾಗೆ ತಾವುಗಳು ಹೇಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಎರಡು 2024-25ನೇ ಸಾಲಿನ ಬಣಕಲ್ ಮತ್ತು ಬಾಳೂರು ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡೆಗಳ ಹಿರಿಮೆಗಾಗಿ ಹಾಗೂ ತೀರ್ಪುಗಾರರು ನೀಡುವ ತೀರ್ಪಿಗೆ ಬದ್ಧರಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತೇವೆ ಹಾಗೂ ತಾಲೂಕು ಮತ್ತು ಜಿಲ್ಲೆ ಹಾಗೂ ದೇಶದ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಈ ಕ್ರೀಡಾ ಧ್ವಜದಡಿಯಲ್ಲಿ ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಹಾಗೂ ಈ ಕ್ರೀಡಾ ಪ್ರತಿಜ್ಞಾವಿಧಿ ಬೋಧನೆ ಮಾಡಿದಂತ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಧನ್ಯವಾದಗಳು. ದಯಮಾಡಿ ಎಲ್ಲ ಹ್ಯಾಂಡ್ ಸ್ಟಾಪ್ ಕಡೆಗಣಿಸಿ. ಈಗ ಕ್ರೀಡಾ ಜ್ಯೋತಿ ಆಗಮನ ಮತ್ತು ಕ್ರೀಡಾ ಜ್ಯೋತಿ ಸ್ವೀಕಾರ. ಈ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಲಿದ್ದಾರೆ ಮಾಜಿ ಯೋಧರಾದಂತಹ ದಿನೇಶ್ NT BSF ಹಾಗೂ ಹಿಲೇರಿ ಜೆ ಗಾಮ CRPF ಮಾಜಿ ಯೋಧರು. ಇವು 2 ಜನಗಳು ಸಹ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಿ ಕ್ರೀಡಾ ಜ್ಯೋತಿಯನ್ನ ಪ್ರತಿಷ್ಠಾಪನೆ ಮಾಡಲಿದ್ದಾರೆ. ದಯಮಾಡಿ ಕ್ರೀಡಾ ಜ್ಯೋತಿ ಕ್ರೀಡಾಂಗಣದೊಳಗೆ ಆಗಮಿಸಿ. ಬನ್ನಿಯಪ್ಪ. ದಯಮಾಡಿ ಎಲ್ಲ ಕ್ರೀಡಾಪಟುಗಳು ಜೋರಾಗಿ ಕಪ್ಪಳೆ ಕಟ್ಟುವುದರ ಮೂಲಕ ಈ ಕ್ರೀಡಾ ಜ್ಯೋತಿಯನ್ನು ರೂಬರಿ ಶಾಲೆಯ ವಿದ್ಯಾರ್ಥಿಗಳು ಹಾಗೆಯೇ ಆಡಳಿತ ಮಂಡಳಿಯವರು, ಇಲ್ಲಿಯ ಕ್ರೀಡಾಭಿಮಾನಿಗಳು ಈ ಕ್ರೀಡಾ ಜ್ಯೋತಿಯನ್ನು ತರ್ತಾ ಇದ್ದಾರೆ. ಎಲ್ಲರಿಗೂ ಸಹ ಈ ಕ್ರೀಡಾಕೂಟದ ಪರವಾಗಿ, ಇಲಾಖಾ ಪರವಾಗಿ, ಅತಿಥಿಯ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಬನ್ನಿ ವಿದ್ಯಾರ್ಥಿಗಳ ಮುಂದೆ ಬನ್ನಿ. ಮಂಡಿ ಕೊಡಬೇಕು. ಧನ್ಯವಾದಗಳ ವಿದ್ಯಾರ್ಥಿಗಳೇ. ಹಾಗೂ ಈ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಿದಂತ ದಿನೇಶ್ ರವರು ಹಾಗೂ ಹಿಲೇರಿ ಜೆ ಗಾಮನವರು ದಯಮಾಡಿ ಅಲ್ಲಿ ಈಗ ಎಲ್ಲರೂ ಅವರ ಜೊತೆಯಲ್ಲಿ ನೋಡಿ ಕ್ರೀಡಾ ಜ್ಯೋತಿಯನ್ನು ಪ್ರಸ್ತಾಪನೆ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿ ಕ್ರೀಡಾ ಜ್ಯೋತಿಯನ್ನು ಪ್ರಸ್ತಾಪನೆ ಮಾಡಿದಂಥ ಮಾಜಿ ಯೋಧರುಗಳಾದಂಥ ದಿನೇಶ್ NT BSF, ಹಿಲೇರಿ ಜೆ ಗಾಮ CRPF ಇವರುಗಳಿಗೆ ಧನ್ಯವಾದಗಳು. ಹಾಗೆ ಕ್ರೀಡಾ ಜ್ಯೋತಿಯನ್ನು ಕ್ರೀಡಾಂಗಣಕ್ಕೆ ತಂದಂಥ ಕ್ರೀಡಾಪಟುಗಳಿಗೂ ಕ್ರೀಡಾಭಿಮಾನಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ.
FAB ತಂಡದವರು ಈ ಕ್ರೀಡಾಂಗಣಕ್ಕೆ ಬಂದಿದ್ದಾರೆ. ಅವರಿಗೆ ಈ ಕ್ರೀಡಾಕೂಟದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ. ಈಗ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ದಯಮಾಡಿ ಅತಿಥಿ ಮಾನ್ಯರುಗಳೆಲ್ಲರೂ ಸಹ ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಕೇಳ್ಕೊಳ್ತೀವಿ. ಕ್ರೀಡಾ ಜ್ಯೋತಿಯೊಂದಿಗೆ ನಮ್ಮೊಂದಿಗೆ ಸಹಕರಿಸಿದಂತಹ ಫ್ರೆಂಡ್ಸ್ ಕ್ಲಬ್ ಅಸೋಸಿಯೇಷನ್ ಬಣ್ಕಲ್ ಇದರ ಸರ್ವ ಸದಸ್ಯರಿಗೂ, ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಹಾಗೂ ಸಾರ್ವಜನಿಕರಿಗೂ, ಗ್ರಾಮಸ್ಥರಿಗೆ ತುಂಬ ಧನ್ಯವಾದಗಳನ್ನು ತಿಳಿಯಬಯಸುತ್ತೇನೆ. ವೇದಿಕೆಗೆ ದಯಮಾಡಿ ಎಲ್ಲ ಅತಿಥಿ ಮಾನ್ಯರುಗಳು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಎಲ್ಲರೂ ಸಹ ಅತಿಥಿ ಮಾನ್ಯರುಗಳು ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಕ್ರೀಡೆಯು ವಿವಿಧ ರೀತಿಯ ಆಟಗಳು. ಹಲೋ, ಗಣ್ಯರ ವೇದಿಕೆಗೆ ಕರೆಯುವಂತಹ ಒಂದು ಆಹ್ವಾನ. ನಮ್ಮ ಮೂಡಿಗೆರೆ ತಾಲೂಕಿನ BO ಸರ್ ಆದಂತ ಹೇಮಚಂದ್ರ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೀನಿ. ದೈಹಿಕ ಶಿಕ್ಷಣ ಸಂಯೋಜಕರಾದಂತಹ TP ಶ್ರೀನಿವಾಸ್ ಸರ್ ಅವರು ಬರಬೇಕು ಅಂತ ಕೇಳ್ಕೊತಿದ್ದೀನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಅಧಿಕಾ ಬಾನು ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೀನಿ. BHS ಬಣ್ಕಲ್ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀನಿವಾಸ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಸಿರಾಜುದ್ದೀನ್ ಸರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಬಣ್ಕಲ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಇರ್ಫಾನ್ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ದಿಲ್ದಾರ್ ಬೇಗ್ ಮೇಡಮ್ ನಿರ್ದೇಶಕರು PSCS ಬಣ್ಕಲ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ವಿಕ್ರಮ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಹಾಗೆಯೇ ಶಿವರಾಮ್ ಶೆಟ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಹಾಗೆಯೇ ರಘು ಸರ್ ಪತ್ರಕರ್ತರು, ಕನ್ನಡ ಪರ ಹೋರಾಟಗಾರರು ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಶ್ರೀನಿವಾಸ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ನಿವೃತ್ತ ಮುಖ್ಯ ಶಿಕ್ಷಕರಾದಂತಹ PV ವಾಸುದೇವ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ದಾನಿಗಳಾದಂತಹ ದಿನೇಶಣ್ಣ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಹಾಗೆಯೇ ಸಂಜಯ್ ಸರ್ ನೀವು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೇನೆ. JCI ಅಧ್ಯಕ್ಷರಾದಂತಹ ಮದನ್ ಹೆಗಡೆ ಸರ್ ನೀವು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದಂತಹ ದಿನೇಶ್ ಸರ್ ಮತ್ತು ಮಾಜಿ ಇನ್ನೊಬ್ಬ ಯೋಧರಾದ ಹಿಲರಿ ಜೆ ಗಾಮಾ ಸರ್ ಕೂಡ ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಶಮಾ ಫೈರೋಜ್ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಹಾಗೆಯೇ ಕವೀಶ್ ಅವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಪಲ್ಗುಣಿ ಇವರು ಕೂಡ ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಫ್ರೆಂಡ್ಸ್ ಕ್ಲಬ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಉತ್ತಮ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಸೌಂದರ್ಯ ಕಾಂಗ್ರೆಸ್ ಮುಖಂಡರು ಸಭೆಯಲ್ಲಿ ಇವರು ಕೂಡ ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಹಾಗೆಯೇ ಪತ್ರಕರ್ತರಾದಂತಹ ತನು ಸರ್ ಅವರು ಹಾಗೆಯೇ ಅನಿಲ್ ಮಂದಿರ ಸರ್ ಅವರು ಕೂಡ ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಮನು ಸರ್ ಆರೋಹಿ ಆತ್ಮವಾಸ್ ಇವರು ಕೂಡ ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ನಮ್ಮ ಸಂಸ್ಥೆಯ ಸಂಯೋಜಕರು ಆಗಿರ್ತಕ್ಕಂತಹ ಇಮ್ರಾನ್ ಸರ್ ಅವರು ಕೂಡ ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊತಿದ್ದೇನೆ.
ಶಾಲಾ ವಾಹನ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಂಜುನಾಥ್ ಸರ್ ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಮಲೆನಾಡು ಗ್ಯಾರೇಜ್ ಅಸೋಸಿಯೇಷನ್ ಅಧ್ಯಕ್ಷರು ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ. FCB ತಂಡದಲ್ಲಿರ್ತಕ್ಕಂತಹ ಕಿರಣ್ ಅವರು ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಪತ್ರಕರ್ತರು ಮತ್ತು FCB ನ ಇನ್ನೋರ್ವ ಸದಸ್ಯರಾದಂತಹ ಸೂರಿ ಅವರು ಕೂಡ ವೇದಿಕೆ ಬಳಿ ಬರಬೇಕು. ಹಾಗೆಯೇ FCB ಯ ಇನ್ನೊಬ್ಬ ಸದಸ್ಯರಾದಂತಹ ಅರುಣ್ ಅವರು ಮತ್ತು ಪ್ರಸಾದ್ ಅವರು ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಜಾಬೀರ್ ಅವರು, ಪಲ್ಗುಡಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಜಾಬೀರ್ ಸರ್ ಅವರು ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಸಮಾಜ ಸೇವಕರಾದಂತಹ ಬಣ್ಕಲ್ನ ಸಹೃದಯಿ ಆರಿಫ್ ಸರ್ ಅವರು ಕೂಡ ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಅರುಣ್ ಸರ್, ಅರುಣ್ FCB ಅರುಣ್ ಸರ್ ಪ್ಲೀಸ್ ಬನ್ನಿ. ಒಂದು ನಿಮಿಷ ಬಂದು ಇಬ್ಬನಿ ಕಮ್ ಫಾರ್ವರ್ಡ್ ಮಾ, ವೇರ್ ಯು ಆರ್, ಇಬ್ಬನಿ ಕಮ್. ಮೈಕ್ ಆಪರೇಟರ್ ಎಲ್ಲಿದ್ದೀರಾ ಸರ್? ಬನ್ನಿ ಪ್ಲೀಸ್. ಮೈಕ್ ಆಪರೇಟರ್ ಬಣ್ಕಲ್ನ ಶೌರ್ಯ ವಿಪತ್ತು ನಿರ್ವಹಣಾ ತಂಡದ ಅಧ್ಯಕ್ಷರಾದಂತಹ ಸಂಯೋಜಕರು ಆಗಿರ್ತಕ್ಕಂತಹ ರವಿ KL ಸರ್ ಅವರು ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊತಿದ್ದೀನಿ. ಜಗದೀಶ್ ಅವರು ದಯವಿಟ್ಟು ವೇದಿಕೆ ಬಳಿ ಸರ್ ಬನ್ನಿ ಸರ್.
ಓಕೆ. ಆತ್ಮೀಯರೇ, ಈ ದಿನ ನಾವು 2024-25ನೇ ಸಾಲಿನ ಕೊನೆಯ ಮಟ್ಟದ ಕ್ರೀಡಾಕೂಟದ ಒಂದು ಶುಭ ಸಂದರ್ಭದಲ್ಲಿದ್ದೇವೆ. ಆ್ಯಕ್ಚುಲಿ ಇದು ನಿನ್ನೆ ನಡೆಯಬೇಕಾಗಿದ್ದಂತಹ ಕಾರ್ಯಕ್ರಮ ಕಾರಣಾಂತರಗಳಿಂದ, ವಿಶೇಷವಾಗಿ ಅಧಿಕ ಮಳೆಯ ಕಾರಣದಿಂದ ನಾವು ಮುಂದೂಡಿದ್ದೇವೆ ಒಂದು ದಿವಸ. ಸೊ ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಅತಿಥಿ ಗಣ್ಯರು ನಮ್ಮೊಂದಿಗೆ ನೆರೆದಿದ್ದಾರೆ. ಮೊದಲನೇದಾಗಿ ಗ್ರಾಮ ಪಂಚಾಯತಿ ಬಣಕಲ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆತಿಕಾ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮ ವೇದಿಕೆಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹರೀಶ್ ಮತ್ತು ಸುಧಾಕರ್, ಹರೀಶ್ ಸರ್ ಮತ್ತೆ ಸುಧಾಕರ್ ಸರ್ ಪ್ಲೀಸ್ ವೇದಿಕೆ ಬಳಿ ಬನ್ನಿ. ಫೈರೋಜ್ ಅವರು ಆತಿಕ ಬನ್ನಿ ಮೇಡಮ್. ಹಲೋ, ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಹರೀಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕಳಕಳೆ ಮನವಿ. ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸುಧಾಕರ್ ಸರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಮಂಜಪ್ಪ ಸರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಮಂಜಪ್ಪ ಸರ್ ಇವರು ಕೂಡ ವೇದಿಕೆಗೆ ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಕ್ಷೇತ್ರದ BO ಸರ್ ಆದಂತಹ ಎಂ ಚಂದ್ರ ಸರ್ ಅವರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಮಂತ್ರಿಸುತ್ತಿದ್ದೇನೆ ಸರ್. ಹಾಗೆಯೇ TPO ಸರ್ ಶ್ರೀನಿವಾಸ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಲಿದ್ದಾರೆ. ಅವರನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ ಸರ್. ಹಾಗೆಯೇ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಒಬ್ಬರಾದಂತಹ ಇರ್ಫಾನ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ಸರ್. ಹಾಗೆಯೇ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂತಹ ಮೊಹಮ್ಮದ್ ಸಿರಾಜ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ ಸರ್. ಹಾಗೆಯೇ ದಾನಿಗಳಾದಂತಹ ದಿನೇಶ್ ಶೆಟ್ಟಿ ಸರ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ ಸರ್. ಪ್ರೆಸ್ ರಿಪೋರ್ಟ್ ಆದಂತಹ ತನು ಸರ್ ಅವರು, ಸೂರಿ ಅವರು, ಹಾಗೆಯೇ ಅನಿಲ್ ಕುಂತರೆ ಸರ್ ಅವರು ನಮ್ಮನ್ನ ಸೇರ್ಕೊಂಡಿದ್ದಾರೆ ಈಗ ಕಾರ್ಯಕ್ರಮಕ್ಕೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸಿದ್ದೇನೆ ಸರ್. ಹಾಗೆಯೇ ನಮ್ಮ BHS ಮುಖ್ಯೋಪಾಧ್ಯಾಯರಾದಂತಹ ಶ್ರೀನಿವಾಸ್ ಸರ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ತುಂಬು ಹೃದಯದಿಂದ ಸ್ವಾಗತಿಸಿದ್ದೇನೆ ಸರ್. ಹಾಗೆಯೇ ನಿವೃತ್ತ ಮುಖ್ಯ ಶಿಕ್ಷಕರಾಗಿದ್ದಂತಹ PV ಸರ್, P ವಾಸುದೇವ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಸರ್. ಎಲ್ಲ ಶಿಕ್ಷಕರಲ್ಲೂ ಹಾಗೂ ಬಂದಿರುವಂತಹ ಸಾರ್ವಜನಿಕರಲ್ಲೂ ಹಾಗೂ ವಿದ್ಯಾರ್ಥಿಗಳಲ್ಲಿ ನನ್ನೊಂದು ಮನವಿ, ಸಮಯದ ಅಭಾವ ಇದೆ. ಆದುದರಿಂದ ನಿಮ್ಮೆಲ್ಲರನ್ನೂ ಕೂಡ ಈ ಒಂದು ಬೊಕ್ಕೆ ಅಥವಾ ಏನು ಹೂಗುಚ್ಛವನ್ನು ನೀಡುವುದರ ಮೂಲಕ ನಿಮ್ಮೆಲ್ಲರೂ ಕೂಡ ಈ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಎಲ್ರಿಗೂ ಸರ್ವರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ವಹಿಸುತ್ತಿದ್ದೇನೆ. ನಮ್ಮ ಸಂಸ್ಥೆ ನಿಮ್ಮನ್ನ ಬಹಳ ಆದರದಿಂದ, ಬಹಳ ಆತ್ಮೀಯವಾಗಿ ಎಲ್ಲರನ್ನೂ ಕೂಡ ನಾನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. Urasol Panzing Mouth Freshener Spray. Pan, aloe vera. ಸುಧಾಕರ್ ಸರ್ ಇಲ್ಲಿದ್ರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ.
ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಯುತ ಸುಧಾಕರ್ ಸರ್, ಅದೇ ರೀತಿ ಹರಿ ಸರ್, ಪ್ರೌಢಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷರ ಶ್ರೀಯುತ ಹರಿ ಸರ್, ಇವರು ಕೂಡ ವೇದಿಕೆಗೆ ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಪ್ರಾರ್ಥನೆ ಗಿರೀಶ್ ಸರ್ ಮತ್ತು ವಿದ್ಯಾರ್ಥಿಗಳಿಂದ. Hello. Yes, please. रत्नगर्भ गणपतिं समाश्रयामि सततं प्रज्ञवचन गीयमान निज चरित्र वैभवम् तुमुलयेश शेखरं प्रणवमय स्वरूपिणम् अखिल भुवन मंगलप्रदम् शरणु शरणु हे गणपति शरणु गणपति
ನಿನಗೆ ವಂದನೆ ಶರಣು ಶರಣು ಗಣಪನೆ ಶರಣು ಜನಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಗಣಪನೆ ಶರಣು ಜನಕನೇ सूक्ष्मनेत्र एकदंत शूटकर्णने अमरुद हस्त सुपुत्र मुक्तिदातने सूक्ष्मनेत्र एकदंत शूटकर्णने अमरुद हस्त सुपुत्र मुक्तिदातने कश्यपादि मौनि हृदय कमलवासने कश्यपादि मौनि हृदय कमलवासने ಆನಂದ ಗಣಪತಿಯೇ ನಿನಗೆ ವಂದನೆ ಆನಂದ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಗಣಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಗಣಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಗಣಕನೇ ಥ್ಯಾಂಕ್ ಯು ವೆರಿ ಮಚ್. ಹಲೋ, ಸುಶ್ರಾವ್ಯವಾಗಿ ಹಾಕಿ ಕಾರ್ಯಕ್ರಮಕ್ಕೆ ಉದ್ಯುಕ್ತ ಚಾಲನೆ ಕೊಟ್ಟಂತಹ ಎಲ್ಲ ಪುಟಾಣಿಗಳಿಗೆ ಮತ್ತು ಗಿರೀಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆಯೇ ಮುಂದಿನ ಕಾರ್ಯಕ್ರಮ ಮತ್ತೊಮ್ಮೆ ಎಲ್ಲ ವೇದಿಕೆಯ ಗಣ್ಯರಿಗೆ ಸ್ವಾಗತಿಸ್ತೇನೆ. ಹಾಗೆಯೇ ಬಾಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಂಜುನಾಥ್ ಸರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಕ್ರೀಡಾಕೂಟದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸಮಯದ ಅಭಾವ ಇರೋದ್ರಿಂದ ಆದಷ್ಟು ಚುಟುಕಾಗಿ ಒಂದು 2-3 ಜನಕ್ಕೆ ಮಾತ್ರ ನಾವು ಭಾಷಣಕ್ಕೆ ಅಂದರೆ ವಿದ್ಯಾರ್ಥಿಗಳಿಗೆ ಶುಭ ಆರೈಕೆಗೋಸ್ಕರ ಅವಕಾಶವನ್ನು ಮಾಡಿಕೊಡ್ತಿದ್ದೇವೆ. ಮೊದಲನೇದಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಎಂ ಚಂದ್ರ ಸರ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ 1-2 ನಿಮಿಷ ಚುಟುಕಾಗಿ ಪ್ರಾಸ್ತಾವಿಕ ನುಡಿಯನ್ನು ನುಡಿಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ತಿದ್ದೇನೆ. ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ನಡೆದಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಶಿಕ್ಷಕ ಮಿತ್ರರೇ, ವಿವಿಧ ಶಿಕ್ಷಕ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ಈ ಕ್ರೀಡೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿ ವಿದ್ಯಾರ್ಥಿಗಳೇ, ಇವತ್ತು ಇವೆಲ್ಲರೂ ಕೂಡ ಉತ್ಸಾಹದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದೀರಾ. ಸುರಕ್ಷಿತವಾಗಿ ಆಟ ಆಡಿ, ಗೆಲ್ಲುವುದು ಸೋಲುವುದು ಸಹಜ. ಸೋತವರಿಗೆ ನಿರುತ್ಸಾಹ ಬೇಡ, ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶಗಳು ಸಿಗ್ತದೆ, ಅಲ್ಲಿ ಮರಳಿ ಪ್ರಯತ್ನವನ್ನು ಮಾಡಿ ನೀವು ಯಶಸ್ಸನ್ನು ಕಾಣಬಹುದು ಅಂತ ಹೇಳಿ ತುಂಬ ಚೆನ್ನಾಗಿ ಆಯೋಜನೆ ಮಾಡಿರುವಂತಹ ನಮ್ಮ ಬಣಕಲ್ ಮತ್ತು ಬಾಳೂರು ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ರಿವರ್ ವ್ಯೂ ಆಂಗ್ಲ ಮಾಧ್ಯಮ ಶಾಲೆ ಏನಿದೆ, ನೀವು ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ. ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಚುಟುಕಾಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕೆಲವು ಹಿತನುಡಿಗಳನ್ನು ಹೇಳಿದಂತಹ ನಮ್ಮ BO ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್ ಅನ್ಯ ಕಾರ್ಯದ ನಿಮಿತ್ತ ತುರ್ತಾಗಿ ತೆರಳಲಿದ್ದಾರೆ. ಅವರಿಗೆ ನಮ್ಮ ಒಂದು ಕಿರುಕಾಣಿಕೆಯನ್ನು ಕೊಡುವ ಮೂಲಕ ನಾವು ಅವ್ರನ್ನ ಬೀಳ್ಕೊಡ್ತಿದ್ದೇವೆ. ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಹಾಗೆಯೇ ನಮಗೂ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದಂಥ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು, ವಂದನೆಗಳನ್ನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಕ್ರೀಡಾಕೂಟದ ಪರವಾಗಿ, ಸಾರ್ವಜನಿಕರ ಪರವಾಗಿ, ಎಲ್ಲರ ಪರವಾಗಿ ತಿಳಿಯಬಯಸ್ತೇನೆ ಸರ್. ಕಾರ್ಯ ನಿಮಿತ್ತ ಅವರು ಅತಿ ತುರ್ತಾಗಿ ಕಳಸಕ್ಕೆ ತಲುಪಬೇಕಾಗಿದ್ದರಿಂದ ಅವರು ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಯ ಸದಸ್ಯರಲ್ಲಿ ಒಬ್ಬರಾದಂತಹ ಇರ್ಫಾನ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ನಿಮಿಷ ಚುಟುಕಾಗಿ ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನ ಬಣ್ಕಲ್ ಮತ್ತು ಬಾಳೂರು ವಲಯ ಮಟ್ಟದ ಕ್ರೀಡಾಕೂಟ ಇವತ್ತು ರಿವರ್ಯೂ ಶಾಲೆಯ ನೇತೃತ್ವದಲ್ಲಿ ಬಣ್ಕಲ್ ಪ್ರೌಢಶಾಲೆ ಆವರಣದಲ್ಲಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರೂ ಏನು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಗಣ್ಯ ವ್ಯಕ್ತಿಗಳು ಏನು ಉದ್ಘಾಟನಾ ಕಾರ್ಯಕ್ರಮ, ಪಥಸಂಚಲನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಇದರಲ್ಲಿ ನಾವು ಒಂದು ಶುಭಾಶಯಗಳನ್ನು ಹೇಳಕ್ಕೆ ಮಾತ್ರ ನಿಂತಿದ್ದೇನೆ. ಈಗಾಗಲೇ
ದೂರವಾಣಿ ಕರೆಯನ್ನು ಮಾಡಿ ಶಾಸಕರ ಅನುಪಸ್ಥಿತಿಯಲ್ಲಿ ಶಾಸಕರು ಸಹ ಈ ಒಂದು ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸಿ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಕ್ರೀಡಾ ಏನು ವಿದ್ಯಾರ್ಥಿಗಳು ಬಂದಿದ್ದಾರೆ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಿದ್ದೇನೆ ಮತ್ತು ವಿಶೇಷವಾಗಿ ರಿವರ್ಯೂ ಶಾಲೆಯವರಿಗೂ ಸಹ ಶುಭವನ್ನು ಹೇಳಿ ಅಂತ ಹೇಳಿದರು. ಶುಭಾಶಯಗಳನ್ನು ಹೇಳ್ತಾ ತಾವೆಲ್ಲರೂ ಈಗ ಸ್ವಲ್ಪ ಮಳೆ ಕಡಿಮೆ ಇದೆ, ಅದರ ಸದುಪಯೋಗವನ್ನು ನಾವು ವೇದಿಕೆಯವರು ಪಡೆದುಕೊಳ್ಳದೆ ತಾವು ಪಡೆದುಕೊಳ್ಳಿ ಅಂತ ಹೇಳ್ತಾ ಏನು ದೈಹಿಕ ಶಿಕ್ಷಕರು ವಿಶೇಷವಾಗಿ ಆ ಕ್ರೀಡಾಂಗಣವನ್ನು ನೋಡಿಕೊಂಡು ಆ ಮಕ್ಕಳಿಗೆ ಆಡಿಸೋದು ಉತ್ತಮ ಅಂತ ಹೇಳಿ ನಾನು ಭಾವಿಸ್ತೇನೆ. ತಮ್ಮ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದ್ರ ಪ್ರಕಾರವಾಗಿ ಆಡಿಸಿ ಬಂದಂತಹ ಕ್ರೀಡಾಭಿಮಾನಿಗಳು ಕ್ರೀಡಾ ಪ್ರೇಕ್ಷಕರು ಅಷ್ಟೇ ನಾವು ಆ ಕ್ರೀಡಾಭಿಮಾನಿ ಏನು ಅಂಪೈರ್ ತೀರ್ಮಾನವನ್ನು ಕೊಡ್ತಾರೆ, ತೀರ್ಪುಗಾರ ತೀರ್ಮಾನ ಕೊಡ್ತಾರೆ, ಆ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಅಂತ ಹೇಳ್ತಾ ಇನ್ನೊಂದು ವಿಶೇಷವಾಗಿ ಏನಂತ ಹೇಳಿದ್ರೆ ಮಾತಾಡೋಕ್ಕೆ ಬಹಳಷ್ಟು ವಿಷಯ ಇತ್ತು. ಆದರೂ ಸಹ ಇಮ್ರಾನ್ ರವರು ರಿವರ್ಯೂ ಸ್ಕೂಲ್ನ ಶಾಲೆಯ ಏನು ವ್ಯವಸ್ಥಾಪಕರಿದ್ದಾರೆ ಅವರ ಎಲ್ಲ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾರೆ. ಆದರೆ ಇವತ್ತು ಮಳೆ ಅವರಿಗೆ ಸ್ವಲ್ಪ ತೊಂದರೆ ಕೊಟ್ಟಿದೆ. ಮುಂದೆ ಇನ್ನೊಂದು 2 ಗಂಟೆಗಳಲ್ಲಿ ಮಳೆ ಕ್ಲಿಯರ್ ಆಗ್ಬೋದು ಅಂತ ಹೇಳಿ ನಾನು ಭಾವಿಸ್ತೇನೆ. ಅವ್ರಿಗೂ ಸಹ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶುಭ ಹಾರೈಕೆ ಮಾಡಿದಂಥ ನಿಮಗೆ ತುಂಬ ಧನ್ಯವಾದಗಳು. ಹಾಗೆಯೇ ನಯನಾ ಮೇಡಮ್ ಅವರು ದ ಎಮ್.ಎಲ್.ಎ. ಆಫ್ ಮೂಡಿಗೆರೆ ಕಾನ್ಸ್ಟಿಟ್ಯುನ್ಸಿ ಏನು ಶಾಸಕರಾಗಿದ್ದಂತಹ ನಯನಾ ಮೇಡಮ್ ಅವರನ್ನ ನಾವು ಇನ್ವೈಟ್ ಮಾಡಿದ್ವಿ. ಕಾರಣಾಂತರಗಳಿಂದ ಅವರು ಬರಲಿಕ್ಕಾಗಲಿಲ್ಲ. ಅವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅವರಿಗೂ ಕೂಡ ಸ್ವಾಗತ ಮತ್ತು ಧನ್ಯವಾದ ಎರಡನ್ನೂ ಕೂಡ ಅರ್ಪಿಸ್ತಿದ್ದೇವೆ. ಧನ್ಯವಾದಗಳು ಸರ್. ಹಾಗೆಯೇ ಈ ಒಂದು ಶುಭ ಸಂದರ್ಭದಲ್ಲಿ ಪತ್ರಕರ್ತರು ಹಾಗೂ ಕನ್ನಡ ಪರ ಹೋರಾಟಗಾರರಾದಂಥ ರಘು ಸರ್ ಅವರು 1-2 ನಿಮಿಷ ಮಕ್ಕಳಿಗೋಸ್ಕರ ಕೆಲ ಹಿತನುಡಿಗಳನ್ನು ಮತ್ತು ಶುಭ ಹಾರೈಕೆಯನ್ನು ಮಾಡಿ ಆದಷ್ಟು ಬೇಗ ತಮ್ಮ ಮಾತನ್ನು ಮುಗಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ ಸರ್. ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರನ್ನು ಹಾಗೂ ಮುದ್ದು ಮಕ್ಕಳನ್ನು ನಾನು ಹೃದಯಪೂರ್ವಕವಾಗಿ ಆಶೀರ್ವದಿಸಿ ಸ್ವಾಗತಿಸ್ತೇನೆ. ಈ ನಡುವೆ ನನ್ನೊಂದು ಮಾನವೀಯ ಮನವಿ ಇದೆ. ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಕೇಳ್ಬಿಟ್ಟಿದ್ದೀರಾ, ಶಿರೂರು ಮತ್ತು ವಯನಾಡಲ್ಲಿ ನಡೆದಂಥ ಘಟನೆಯಲ್ಲಿ ಸಾವಿರಾರು ಜನರು ತನ್ನ ಮನೆ ಮಠಗಳನ್ನು ಕಳೆದು ಜೀವತ್ಯಾಗ ಮಾಡಿದ್ದಾರೆ. ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಕೊಡುವುದರ ಜೊತೆಗೆ 1 ನಿಮಿಷಗಳ ಕಾಲ ಅಲ್ಲಿ ಆಯೋರ ಹತ್ತಿರ ಶ್ರಮವಹಿಸಿ ಜನರನ್ನು ಕಾಪಾಡಿದಂಥ NDRF, SRF ಹಾಗೂ ಯೋಧರು ಮತ್ತು ಸಮಾಜ ಸೇವಕರು, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಯವರಿಗೆ ಕೃತಜ್ಞತೆಗಳನ್ನು ಹೇಳುವುದರ ಜೊತೆಗೆ ಮಡಿದಂಥವರಿಗೆ 1 ನಿಮಿಷಗಳ ಕಾಲ ಮೌನವನ್ನು ಅರ್ಪಿಸುವುದರ ಜೊತೆಗೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಈಗ ಅದನ್ನು ಆರಂಭ ಮಾಡೋಣ. 1, 2, 3 ಸರ್, ಒಂದು ನಿಮಿಷ. ಹಾಗೇನೆ ವಯನಾಡಿನ ಒಂದು ಘಟನೆನ ನೆನೆಸ್ಕೊಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದು ಇನ್ಸಿಡೆಂಟ್ ಆಗಿದೆ ನಮ್ಮ ಒಂದು ಸಂಸ್ಥೆಯ ಪರವಾಗಿ ಹೇಳೋದಾದ್ರೆ, ನಮ್ಮ ಕಳೆದ ಬಾರಿಯ ಓಲ್ಡ್ ಪ್ರೆಸಿಡೆಂಟ್ ಆಗಿದ್ದಂತ ಅಹಮದ್ ಬಾದ್ ಸರ್ ಅವರು ಕೂಡ ನಮ್ಮನ್ನು ಆಗಲಿದ್ದಾರೆ. ದಿನಾಂಕ 28/5/2024 ನಮ್ಮನ್ನು ಆಗಲಿದ್ದಾರೆ. ಅವರನ್ನು ಸೇರ್ಕೊಂಡಂತೆ ನಾವು ವಯನಾಡಿನಲ್ಲಿ ಮಡಿದಂತಹ ಹಾಗೂ ಮನೆ ಮಠಗಳನ್ನು ಕಳ್ಕೊಂಡಂತಹ ಎಲ್ಲ ಸಂತ್ರಸ್ತರಿಗೆ ಹಾಗೂ ಅವರ ದುಃಖವನ್ನು, ಅವರ ಅಗಲಿಗೆ ನೋವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತ ಆ ಕುಟುಂಬಗಳಿಗೆ ಕೊಡಲಿ ಅಂತ ನಮ್ಮ ಅಹಮದ್ ಬಾದ್ ಸರ್ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡಿ ಶಾಮಣ್ಣವರಿಗೂ ಸೇರಿ ಖಂಡಿತ ಸರ್. ಮಾಜಿ ಸದಸ್ಯರಾಗಿದ್ದಂತಹ ಶಾಮಣ್ಣ ಸರ್ ಅವರು ಕೂಡ ನಮ್ಮನ್ನ ಆಗಲಿದ್ದಾರೆ. ಅವರು ನಮ್ಮ ಗ್ರಾಮಸ್ಥರು ಕೂಡ ಹೌದು. ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಎದ್ದು ನಿಂತು 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಸ್ಟೂಡೆಂಟ್ಸ್, I give you a beat, 1 beat, next last beat, okay? Okay, now ready? 1, 2, 3, beat. ವಿದ್ಯಾರ್ಥಿಗಳಿಗೆ ದಯಮಾಡಿ ನಾನು ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ, ಗುರುವಿಗೆ ಗುಲಾಮನಾಗದ ವಿದ್ಯೆಗೆ ಶರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ನಮ್ಮ ಇಮ್ರಾನ್ ಏನಿದ್ದಾರೋ ಹಾಗೂ ಅವರ ಸ್ನೇಹಿತರು, ಅವರ ಒಡನಾಡಿಗಳು, ಎಲ್ಲ ಶಾಲೆಯ ಸಂಸ್ಥೆಯವರು, ಮಕ್ಕಳೇ ನಿಮ್ಮನ್ನು ನೋಡ್ತಾ ಇದ್ರೆ ನಮಗೆ ಹೃದಯ ತುಂಬಿ ಬರ್ತದೆ. ಇದು ಕ್ರೀಡಾಕೂಟ ಅಲ್ಲ, ಇದೊಂದು ರೀತಿಯ ಬಣಕಲ್ ಹಬ್ಬ. ಇವತ್ತು ಶುಭ ಶುಕ್ರವಾರ, ಒಳ್ಳೆಯ ದಿವಸ, ಇದೊಂದು ಬಣಕಲ್ ಹಬ್ಬ ಆಗಿ ಮಾರ್ಪಟ್ಟಿದೆ. ಬಹಳ ಅಮಿತಾನಂದ ಆಗುತ್ತೆ. ಇಲ್ಲಿ ಮಾರ್ಚ್ ಪಾಸ್ಟ್ ಮಾಡಿದಂಥ ಒಬ್ಬ ವಿದ್ಯಾರ್ಥಿಯನ್ನು ನಾನು ಗಮನಿಸಿದೆ, ಬಹಳ ಶಿಸ್ತು. ಇನ್ನೊಂದು ಹೆಣ್ಣು ಮಗುನೂ ಕೂಡ ಅಷ್ಟೇ. ಅವ್ರನ್ನೆಲ್ಲ ಹೆಂಗೆ ತಯಾರು ಮಾಡಿದ್ರಿ ಶಿಕ್ಷಕರು? ನಿಮ್ಮ ನಿಜವಾಗಿಯೂ ಸಮಯ
ಇಲ್ಲ, ಇಲ್ಲಾಂದ್ರೆ ನೀವು ನಮ್ಮ ಕೈಯಿಂದ ಬೈಕ್ ಕಿತ್ಕೊಳ್ಳೋಕೆ ಆಗೋಲ್ಲ, ಈಗ ಕಿತ್ಕೊಳ್ತಾ ಇಲ್ಲ. ಹಾಗಾಗಿ ನಿಮ್ಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಕನ್ನಡದ ಅಭಿನಂದನೆಗಳನ್ನು ಸಲ್ಲಿಸ, ಇನ್ನೂ ನಿಮ್ಮ ಕೀರ್ತಿ ಪದಕ್ಕೆ ಗಗನದೆತ್ತರಕ್ಕೆ ಮುಗಿಲೆತ್ತರಕ್ಕೆ ಏರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಶಿಕ್ಷಕರು ಹಾಗೂ ಶಾಲಾ ಮಕ್ಕಳಿಗೆ ನಿಮಗೆ ವಂದಿಸ್ತಾನೆ. ಒಂದು ಬೇಸರ ಆಗ್ತಾ ಇದೆ, ವರುಣದೇವನ ಅವಕೃಪೆ ಆಗ್ತಾ ಇದೆ, ಕೃಪೆಯನ್ನು ಸಹ ತೋರ್ತಾನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಕನ್ನಡದ ನಮಸ್ಕಾರಗಳನ್ನು ಸಲ್ಲಿಸ, ವೇದಿಕೆಯಲ್ಲಿ ಇರ್ತಂಥವರಿಗೂ ಕೂಡ ಹೃದಯಪೂರ್ವಕ ಕನ್ನಡದ ನಮಸ್ಕಾರಗಳನ್ನು ಹೇಳ್ತಾ, ನನಗೆ ಮೈಕ್ ಕೊಟ್ಟಿದ್ದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಮ್ಮೆ ಹೇಳ್ತಾ, ಒಗದೊಮ್ಮೆ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ದಯಮಾಡಿ ಕ್ಷಮೆ ಇರಲಿ. ನಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿದಂತಹ ಕನ್ನಡದ ನಮನಗಳನ್ನು ಸಲ್ಲಿಸಿದಂತಹ ಕನ್ನಡ ಪರ ಹೋರಾಟಗಾರರು ಹಾಗೂ ಪತ್ರಕರ್ತರಾದಂತಹ ರವಿ ಸರ್ ಅವರಿಗೆ ಧನ್ಯವಾದಗಳು. ಚೇತನ್ ಸರ್ ಪ್ಲೀಸ್. ಫುಲ್ಲಾ ನಮ್ಮ ಸಂಸ್ಥೆಯ ಡಿಸ್ಪ್ಲೇ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆ ಮಾಡಿದಂತಹ ನಮ್ಮ ಪುಟಾಣಿ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಕೆಲವು ಅತಿಥಿ ಗಣ್ಯರನ್ನ ಸನ್ಮಾನಿಸುವ ಪುಟ್ಟ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ನಾನೀಗ ಕರೀತಕ್ಕಂತಹ ಎಲ್ಲ ಅತಿಥಿ ಗಣ್ಯರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು, ಅವರಿಗೆ ನೀಡಿದಂತಹ ಆಸನದಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಂಡಿದ್ದೇನೆ. ವೈಎನ್ ಪರಮೇಶ್ವರ್ ಸರ್, ಸುರೇಶ್ ಸರ್, DS ಸುರೇಶ್ ಸರ್, ದೈಹಿಕ ಶಿಕ್ಷಕರಾದ ಮುಖ್ಯಪುರ ಅವರು ಬರಬೇಕು. ವೆಂಕಟೇಶ್ ಸರ್ ಬರಬೇಕು, ದೈಹಿಕ ಶಿಕ್ಷಕರ ಅಂಗಡಿ ಗ್ರಾಮ. ಹಾಗೆಯೇ ಶ್ರೀನಿವಾಸ್ ಸರ್, ತಾಲೂಕು ದೈಹಿಕ ಶಿಕ್ಷಕರ ಪರಿವೀಕ್ಷಕರಾದಂಥ ಅವರು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಹಾಗೆಯೇ ಕುಸುಮಾವತಿ ಮೇಡಮ್ ಅವರಿದ್ದರೆ ಅವರು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ವೈಎನ್ ಪರಮೇಶ್ವರ್ ಸರ್, ಸುರೇಶ್ ಸರ್, ವೆಂಕಟೇಶ್ ಸರ್, ಶ್ರೀನಿವಾಸ್ ಸರ್, ಕುಸುಮಾವತಿ ಮೇಡಮ್ ದಯವಿಟ್ಟು ಮುಂದೆ ಬನ್ನಿ ಸರ್ ಬೇಗ. ವೆಂಕಟೇಶ್ ಸರ್, ಅಂಗಡಿ ಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲಿದ್ರು ವೇದಿಕೆ ಹತ್ರ ಬೇಗ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಸುರೇಶ್ ಸರ್ ಅವರು ಪೋಷಕರು ನಮ್ಮ ವೇದಿಕೆ ಬಳಿ ಬಂದಿದ್ದಾರೆ, ಅವರಿಗೆ ಸ್ವಾಗತ. ಸುರೇಶ್ ಸರ್, ಮುದ್ಗೆಪುರ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲಿದ್ರು